ನಿಮಗೆ ತಲೆ ಹೊಟ್ಟಿನ ಸಮಸ್ಯೆ ಇದೆಯಾ, ಹಾಗೆ ಅದರಿಂದಾಗಿ ನಿಮ್ಮ ತಲೆ ಕೂದಲು ಉದುರ್ತಾ ಇದೆಯಾ, ಹಾಗಾದೊಂದು ಅತ್ಯುತ್ತಮವಾದ ಮನೆಮದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇದನ್ನು ಉಪಯೋಗಿಸಿ ನಿಮ್ಮ ತಲೆ ಹೊಟ್ಟು ಕೂಡ ಮಾಯ ಆಗುತ್ತೆ, ಅದೇ ರೀತಿಯಲ್ಲಿ ನಿಮ್ಮ ತಲೆ ಕೂದಲು ಉದುರೋದು ಕೂಡ ನಿಂತೋಗುತ್ತೆ. ನಮಸ್ಕಾರ ಎಲ್ರಿಗೂ, ಅಮ್ಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೊಂದು ಅದ್ಭುತವಾದ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಅದೇನಂತ ಹೇಳಿದರೆ, ನಮಗೆಲ್ರಿಗೂ ಸಾಮಾನ್ಯವಾಗಿ ಈ ತಲೆ ಕೂದಲು ಉದುರುವಂಥ ಸಮಸ್ಯೆ ಇದ್ದೇ ಇರ್ತದೆ. ಇಲ್ಲ ತಲೆ ಕೂದಲು ಉದುರ್ತದೆ, ಇಲ್ಲ ಕೆಲವ್ರದ್ದು ತಲೆ ಕೂದಲು ಕಟ್ಟಾಗುವಂಥದ್ದು, ಈ ಥರ ಸಮಸ್ಯೆಗಳು ಬರ್ತದೆ. ಇದಕ್ಕೆ ಒಂದು ಮುಖ್ಯವಾದ ಕಾರಣ ಏನಂತ ಹೇಳಿದರೆ, ನಾವು ತಗೊಳ್ಳುವಂತಹ ಆಹಾರ, ಇನ್ನೊಂದು ನಮ್ಮ ತಲೆಯಲ್ಲಿ ಹೊಟ್ಟು ಆಗುವಂಥದ್ದು. ಈ ಹೊಟ್ಟು ಇದೆಯಲ್ಲ, ತಲೆ ಹೊಟ್ಟು ಇದೆಯಲ್ಲ, ಇದು ಒಂದು ನಾವು ತಿಳ್ಕೊಂಡಿದ್ದು ಏನೋ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ ಅಂತ ತಗೊಂಡು ಆ್ಯಕ್ಚುಲಿ ಅದೊಂದು ನಮಗೆ ಉಂಟಾಗುವಂಥ ಒಂದು ಚರ್ಮದ ಸಮಸ್ಯೆ ಅಂತಲೇ ಹೇಳ್ಬೋದು. ಈ ಸಮಸ್ಯೆಗೆ ಒಂದು ಉತ್ತಮವಾದ ಮತ್ತು ಈಸಿಯಲ್ಲಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದಂತ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದಾನೆ. ಮಾಡಲಿಕ್ಕೆ ತುಂಬ ಸುಲಭ, ಬೇಕಾಗಿರುವಂಥದ್ದು ಎರಡೇ ಎರಡು ಇಂಗ್ರೀಡಿಯೆಂಟ್. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತಕೊಂಡು ನಾನು ಹೇಳ್ತೇನೆ. ಈ ಮನೆಮದ್ದಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಂಬೆಹಣ್ಣು. ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೇನೆ. ಇದನ್ನು ಕತ್ತರಿಸಿ ಇದರಲ್ಲಿ ಸ್ವಲ್ಪ ನಾವು ಲಿಂಬೆ ರಸನ ತೊಗೊಳ್ತೇನೆ. ನಾನು ಹೆಚ್ಚು ಕಡಿಮೆ 1.5-2 ಚಮಚದಷ್ಟು ನಿಂಬೆಹಣ್ಣಿನ ರಸನ ತೊಗೊಳ್ತೇನೆ. ನೋಡಿ, ನಾನು ನಿಂಬೆಹಣ್ಣಿನ ರಸನ ಈ ರೀತಿಯಲ್ಲಿ ತೊಗೊಂಡಿದ್ದೇನೆ. 1.5 ಸ್ಪೂನ್ವರೆ ತೊಗೊಂಡಿದ್ದೇನೆ ನಾನು. ಈಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಈಗ ನೀವು ಲಿಂಬೆ ರಸ ಎಷ್ಟು ತೊಗೊಂಡಿದ್ದೀರೋ, ಅಂದರೆ ನಾನು 1.5 ಸ್ಪೂನ್ ಹೇಳಿದ್ನಲ್ಲ, ಅಷ್ಟೇ ಪ್ರಮಾಣದಲ್ಲಿ ಶುದ್ಧ ತೆಂಗಿನ ಎಣ್ಣೆನ ತೊಗೊಳ್ಳಿ, ಅಂದರೆ ಕೊಬ್ಬರಿ ಎಣ್ಣೆನ ತೊಗೊಳ್ಬೇಕು. ಇದನ್ನು ಈಗ ಕೊಬ್ಬರಿ ಎಣ್ಣೆ ಮತ್ತು ಈ ಲಿಂಬೆ ರಸ ಇದೆಯಲ್ಲ, ಇದೆರಡನ್ನೂ ಅಂದರೆ ಮಿಕ್ಸ್ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಮತ್ತು ಲಿಂಬೆ ರಸ ಮಿಕ್ಸ್ ಆಗೋಲ್ಲ ಸರಿಯಾಗಿ, ಹಾಗಾಗಿ ನೀವು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಸರಿಯಾಗಿ ಮಿಕ್ಸ್ ಆಗಿದೆ. ನೋಡಿ, ತಲೆ ಹೊಟ್ಟಿಗೆ ಮನೆಮದ್ದು ರೆಡಿಯಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂದರೆ, ಇದನ್ನು ಬೆಳಗಿನ ಸಮಯದಲ್ಲಿ ಹಚ್ಚಿ ಕ್ಲೀನಾಗಿ ನೀವು ತಲೆಗೆ ಹಚ್ಚಿ ಮಸಾಜ್ ಮಾಡಬೇಕಂದ್ರೆ, ನಮ್ಮ ಸ್ಕಾಲ್ಪ್ ಇರ್ತದಲ್ಲ, ಅಂದರೆ ತಲೆಯ ಚರ್ಮ ಇದೆಯಲ್ಲ, ಇದಕ್ಕೆ ಚೆನ್ನಾಗಿ ನೀವು ಹಾಕಿ ತಿಕ್ಕಬೇಕು. ತಿಕ್ಕಿ ನಂತರ ಒಂದು ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ನೀವು ಎಳೆ ಬಿಸಿಲಿಗೆ ನೀವು ತಲೆಯನ್ನು ಒಡ್ಡಬೇಕು. ಆವಾಗ ಇದರ ಎಫೆಕ್ಟ್ ತುಂಬ ಚೆನ್ನಾಗಿರ್ತದೆ. ಈ ರೀತಿ ಮಾಡಿ ಒಂದು 2 ಗಂಟೆ ಹೊತ್ತು ಬಿಟ್ಟು ನಂತರ ಸ್ನಾನ ಮಾಡಿ. ಸ್ನಾನ ಮಾಡುವಾಗ ಸಾಧ್ಯ ಆದಷ್ಟು ನೀವು ಯಾವುದಾದ್ರೂ ಈ ಅಂಟುವಾಳ ಅಥವಾ ಈ ಶಿಕಾಕಾಯಿ ಪೌಡ್ರನ್ನ ಉಪಯೋಗಿಸಿ ತಲೆ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ನಿಮ್ಮ ತಲೆ ಹೊಟ್ಟು ನಿವಾರಣೆ ಆಗ್ತದೆ. ನೀವು ಹೀಗೆ ಅಟ್ಲೀಸ್ಟ್ ಅಂದರೆ ವಾರದಲ್ಲಿ 1-2 ಸರಿ 3 ಸರಿ ಈ ಥರದಲ್ಲಿ ತಲೆಗೆ ಹಚ್ಚಿ ಸ್ನಾನ ಮಾಡಿ. ಅದೇ ರೀತಿಯಲ್ಲಿ ಇದೇ ರೀತಿ ಒಂದು 15 ದಿನ ನೀವು ಮಾಡಿದ್ರಿದೆಯಲ್ಲ, ನಿಮ್ಮ ತಲೆಯಲ್ಲಿರುವಂಥ ಹೊಟ್ಟು ಸಂಪೂರ್ಣವಾಗಿ ಮಾಯ ಆಗುತ್ತೆ. ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಿ, ಆವಾಗ ನಿಮ್ಮ ತಲೆಯಲ್ಲಿ ಹೊಟ್ಟು ಯಾವಾಗಲೂ ಬರೋದಿಲ್ಲ. ಅದ್ರ ಜೊತೆಗೆ ನಿಮ್ಮ ತಲೆ ಕೂದಲು ಉದುರೋದು ಕೂಡ ಸ್ಟಾಪ್ ಆಗ್ತದೆ. ಯಾಕಂದ್ರೆ ತಲೆ ಹೊಟ್ಟಿದ್ರೆ ಖಂಡಿತವಾಗಿ ನಿಮ್ಮ ತಲೆ ಕೂದಲು ಉದುರುತ್ತದೆ. ಈ ತಲೆ ಕೂದಲು ಉದುರೋದು ಸ್ಟಾಪ್ ಆಗ್ತದೆ. ನಿಮ್ಮ ತಲೆ ಕೂದಲು ಕೂಡ ತುಂಬ ನುಣುಪಾಗಿ ಬೆಳೀತದೆ, ಸೊಂಪಾಗಿ ಕೂಡ ಬೆಳೀತದೆ. ಅದೇ ರೀತಿಯಲ್ಲಿ ಕಪ್ಪು ಕೂಡ ಆಗ್ತದೆ. ಈ ಒಂದು ಮನೆಮದ್ದನ್ನು ಖಂಡಿತವಾಗಿ ಟ್ರೈ ಮಾಡಿ. ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾಕಂದ್ರೆ ನಾವು ಉಪಯೋಗಿಸಿರುವಂತಹ ಲಿಂಬೆ ರಸ ಇರ್ಬೋದು ಅಥವಾ ತೆಂಗಿನೆಣ್ಣೆ ಇರ್ಬೋದು, ಇದೆರಡು ನಮ್ಮ ತಲೆಗೆ ಮತ್ತು ತಲೆಯ ಚರ್ಮಕ್ಕೆ ಮತ್ತು ಕೂದಲಿಗೆ ಪೋಷಣೆ ಕೊಡುವಂತಹ ವಸ್ತುಗಳೇ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.